ವಿರೋಧದ ನಡುವೆ ಮ್ಯಾರೇಜ್ ಆದ ಪ್ರೇಮಿಗಳು. ಪ್ರೇಮಿಗಳಿಗೆ ಹುಡುಗಿ ಮನೆಯವರಿಂದ ಪ್ರಾಣ ಬೆದರಿಕೆ. ರಕ್ಷಣೆ ಕೋರಿ ಪೊಲೀಸ್ ಠಾಣೆ ಮೆಟ್ಟಲೇರಿದ ಪ್ರೇಮಿಗಳು. ಎಸ್, ಪ್ರೀತಿ ಮಾಡಬಾರದು, ಮಾಡಿದ್ರೆ ಜಗಕ್ಕೆ ಹೆದರಬಾರದು ಅನ್ನೋ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಈ ಸಾಂಗ್ ಯಾರಿಗ್ ಗೊತ್ತಿಲ್ಲ ಹೇಳಿ. ಈ ಹಾಡಿನಂತೆ ಇಲ್ಲೊಬ್ಬ ಪ್ರೇಮಿ ವಿರೋಧದ ನಡುವೆ ಮದುವೆಯಾಗಿದ್ದು, ಈ ನವ ಜೋಡಿಗೆ ಇದೀಗ ಯುವತಿ ಮನೆಯವರಿಂದ ಬೆದರಿಕೆ ಇದ್ದು ರಕ್ಷಣೆ ಕೋರಿ ಪ್ರೇಮ ಪಕ್ಷಿಗಳು ಪೊಲೀಸರ ಮೊರೆ ಹೋಗಿರೋ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಹೀಗೆ ಕೈ ಹಿಡಿದು ನಿಂತಿರೋ ಪ್ರೇಮಿಗಳ ಹೆಸರು ಸೌಂದರ್ಯ ಹಾಗೂ ರವೀಶ್ ಅಂತ. ಸೌಂದರ್ಯ ತುಮಕೂರು ನಗರದ ಹನುಮಂತಪುರದ ಯುವತಿಯಾಗಿದ್ರೆ, ಸೌಂದರ್ಯ ಮನೆಯಲ್ಲಿ ಈ ರವೀಶ್ ಡ್ರೈವರ್ ಕೆಲಸಕ್ಕೆ ಸೇರ್ಕೊಂಡಿದ್ದ. ಸೌಂದರ್ಯ ಹಾಗೂ ರವೀಶ್ ಮಧ್ಯೆ ಅದ್ ಹೇಗೋ ಪ್ರೇಮಾಂಕುರವಾಗಿದ್ದು, ಇಬ್ಬರು ಕಳೆದ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದು, ಮನೆಯ ಡ್ರೈವರ್ ರವೀಶ್ ಹಾಗೂ ಸೌಂದರ್ಯ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಗಾಢವಾಗಿ ಲವ್ ಅಲ್ಲಿದ್ರು. ಮನೆ ಡ್ರೈವರ್ ರವೀಶ್ ಹಾಗೂ ಸೌಂದರ್ಯ ಲವ್ ಮ್ಯಾಟರ್ ಅದ್ ಹೇಗೋ ಹುಡುಗಿ ಮನೆಯವರಿಗೆ ಗೊತ್ತಾಗ್ಬಿಡ್ತು. ಇದೆಲ್ಲ ಬೇಡ, ಇಲ್ಲಿಗೆ ಇದನ್ನ ಬಿಟ್ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರಂತೆ. ಅಲ್ಲದೆ ಯುವತಿ ಸೌಂದರ್ಯಗೆ ತಮ್ಮ ಮಾವನ ಮಗನಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಿರ್ಧರಿಸಿದ್ರಂತೆ. ಆದರೆ ಇದಕ್ಕೆ ಒಪ್ಪದ ಯುವತಿ ಸೌಂದರ್ಯ ತನ್ನ ಪ್ರಿಯಕರನನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆಗುವುದಕ್ಕೆ ಒಪ್ಪದೆ ಮನೆ ಬಿಟ್ಟು ಹೋಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸದ್ದಿಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ. ಮನೆ ಬಿಟ್ಟು ಹೋಗಿದ್ದ ಯುವತಿ ಸೌಂದರ್ಯ ಮಿಸ್ ಆಗಿದ್ದಾಳೆ ಅಂತ ತುಮಕೂರು ನಗರ ಪೊಲೀಸ್ ಠಾಣೆಗೆ ಯುವತಿ ಮನೆ ಕಡೆಯವರು ಚೆನ್ನಾಗಿದ್ದಾರೆ, ಆಸ್ತಿ ಹೊಡೆಯೋದಕ್ಕೆ ನಮ್ಮ ಹುಡುಗಿಯ ಮನಸ್ಸು ಕೆಡಿಸಿ ರವೀಶ್ ಕರ್ಕೊಂಡು ಹೋಗಿದ್ದಾನೆ ಅಂತ ಹುಡುಗಿ ಸೌಂದರ್ಯ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಇನ್ನು ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ಹುಡುಗಿಯನ್ನ ಪೊಲೀಸ್ ಠಾಣೆಗೆ ಕರೆಸಿದ್ದಾರೆ. ಇನ್ನು ಪೊಲೀಸ್ ಠಾಣೆಗೆ ಬಂದ ಪ್ರಣಯ ಪಕ್ಷಿಗಳು, ನಾವು ಮೇಜರ್ ಆಗಿದ್ದೀವಿ, ನಾವು ಇಷ್ಟಪಟ್ಟೆ ಮದುವೆ ಆಗಿದ್ದೀವಿ, ನಾವಿಬ್ಬರು ಒಟ್ಟಿಗೆ ಬದುಕುವುದಕ್ಕೆ ನಿರ್ಧರಿಸಿದ್ದೀವಿ, ಆದರೆ ನಮ್ಮ ಮನೆಯಲ್ಲಿ ಬೆದರಿಕೆ ಹಾಕ್ತಿದ್ದಾರೆ. ಒಂದು ವೇಳೆ ನಿನಗೆ ಅವನೇ ಬೇಕು ಅಂದ್ರೆ ನಿಮಗೂ ನಮಗೂ ಸಂಬಂಧ ಇಲ್ಲ, ಆಸ್ತಿಯಲ್ಲಿ ಪಾಲ್ ಕೊಡಲ್ಲ ಅಂತ ಪೇಪರ್ ಮೇಲೆ ಬರ್ಕೊಟ್ಟು ಹೋಗು ಅಂತಿದ್ದಾರೆ. ನಮಗೆ ರಕ್ಷಣೆ ಕೊಡಿ ಅಂತ ಯುವತಿ ಸೌಂದರ್ಯ ಆಗ್ರಹಿಸಿದ್ಲು. ಅಂತ ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೆ, ರವೀಶ್ ಅಂತ. ಸದ್ಯ ನಮ್ಮ ಮಾವನ ಮಗನ ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟಪಟ್ಟಿದ್ರು, ನಂಗೆ ಇಷ್ಟ ಇರಲಿಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ಬಂದು ಮದುವೆ ಆಗಿದ್ದೀನಿ. ನಮ್ಮ ಅಣ್ಣವರು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಮೇಜರ್, ನಾವಿಬ್ಬರು ಒಂದೇ ಕ್ಯಾಸ್ಟು, ಚಿಕ್ಕನಾಯಕನಲ್ಲಿ ರಿಜಿಸ್ಟರ್ ಆಗಿದೆ. ನಮ್ಮ ಅಣ್ಣವರು ಬೆದರಿಕೆ ಆಗ್ತಿದ್ದಾರೆ. ಅಂದರೆ ಅವರ ಆಸ್ತಿಲಿ ದೊಡ್ಡಪ್ಪನ ಮಗ, ದೊಡ್ಡಪ್ಪ ಆಸ್ತಿಲಿ ಏನು ಭಾಗ ಕೊಡಲ್ಲ ಅಂತ ಹೇಳ್ತಾರೆ. ನನಗೋಳ್ಗೇನು ಸಂಬಂಧ ಇಲ್ಲ, ಏನೇ ಆದರೂ ಎಲ್ಲ ಅವ್ರದ್ದೇ, ಇನ್ನು ಯಾವತ್ತೂ ಮನೆ ಕಡೆ ತಿರುಗಬಾರ್ದು ಅಂತ ಬೆದರಿಕೆ ಹಾಕಿದ್ದಾರೆ. ನಾವು ಇಬ್ಬರು ಹೆಣ್ಮಕ್ಳು, ನನ್ನ ಚಿಕ್ಕವಳು ಅಕ್ಕಂಗೆ ಮದುವೆ ಆಗಿದೆ. ಗೊತ್ತಿತ್ತು, ನಮ್ಮ ದೊಡ್ಡಣ್ಣಂಗೆ ಗೊತ್ತಿತ್ತು. 2 ಸತಿ ವಾರ್ನಿಂಗ್ ಕೊಟ್ಟಿದ್ರು, ಬಿಟ್ಬಿಡು ಇದೆಲ್ಲ ಬೇಡ, ಅವ್ರಿಗೂ ನಮಗೂ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತಲೂ ವಾರ್ನಿಂಗ್ ಕೊಟ್ಟಿದ್ರು. ಅವ್ರು ಬಡವರು, ನಾವು ಇರೋ ಇದಕ್ಕೆ ಅಂತಸ್ತಿ ಮ್ಯಾಚ್ ಆಗಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಇವಾಗ ನೀವು ಲವ್ ಮಾಡಿರೋದನ್ನ ಮದುವೆ ಆಗಿದ್ದೀರಿ. ಅಮ್ಮ ಬಂದಿರಲಿಲ್ಲ, ಅಪ್ಪ ಬಂದಿದ್ರು. ನಮ್ಮ ಅಪ್ಪ ಅಷ್ಟೊಂದಾಗ ಏನು ಮಾತಾಡಿಲ್ಲ, ನಮ್ಮ ಅಪ್ಪಂಗೆ ಫುಲ್ಲು ಇದಾಗಿದ್ದಾರೆ. ಈಗ ನಿಮ್ಗೆ ಏನಾಗಬೇಕು? ನಂಗೆ ಅವ್ರು ಬೆದರಿಕೆ ಆಗ್ತಿದ್ದಾರೆ, ಒಂದು ಸ್ವಲ್ಪ ರಕ್ಷಣೆ ಬೇಕಷ್ಟೆ. ನನ್ನ ಹೆಸರು ರವೀಶ್ ಅಂತ. ನಾನು MSc ಮಾಡ್ತಿದ್ದೆ, ಮತ್ತು ಪಾರ್ಟ್ ಟೈಮಲ್ಲಿ ಇವರು ಲಾರಿ ಓಡ್ಸೋಕೆ ಹೋಗ್ತಿದ್ದೆ. ಹೋಗಿದಾಗ ಪರಿಚಯ ಆಗಿ ಹುಡುಗಿ ಪರಿಚಯ ಆಗಿ, ಹುಡುಗಿ ಹೆಸರು ಸೌಂದರ್ಯ, ಪರಿಚಯ ಆಗಿ ಮಾತಾಡ್ಕೊಂಡು ಹಂಗೆ ಇಷ್ಟಪಟ್ಟು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಕೆಲಸ ಇತ್ತು, ಬೆಂಗಳೂರು ಕೆಲಸಕ್ಕೆ ಹೋಗ್ತಿದ್ದೆ. ಅದಾದಮೇಲೆ ಅವ್ರ ಮನೆಯವರು ಬಲವಂತವಾಗಿ ಮದುವೆ ಮಾಡಿಸಿದ್ರು. ಹುಡುಗಿ ಇಷ್ಟ ಇರಲಿಲ್ಲ. ಹುಡುಗಿ ನಂಗೆ ಇಷ್ಟಪಟ್ಟಿದ್ದೀನಿ, ಹುಡುಗಿ ಫೋನ್ ಮಾಡಿ ನನ್ನ ಕರೆಸಿತು. ನಾನು ಹುಡುಗಿ ಕರ್ಕೊಂಡೋಗಿ ಮದುವೆ ಆದೆ. ಮದುವೆ ಆಗಿ ಬಂದಿದ್ವಿ, ಚಿಕ್ಕನಾಯಕನಹಳ್ಳಿ ರಿಜಿಸ್ಟರ್ ಆದ. ಅದಾದಮೇಲೆ ಈಗ ಸ್ಟೇಷನಿಗೆ ಬಂದು, ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಇತ್ತು, FIR ಆಗಿತ್ತು. ಹೋಗಿ ಅಲ್ಲೂ ಮುಗಿಸ್ಕೊಂಡು ಬಂದು. ಹುಡುಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು ಹುಡುಗಿ ಇಲ್ಲಿ ತುಮಕೂರು ಸಿಟಿ ಪೊಲೀಸ್ ಸ್ಟೇಷನಲ್ಲಿ. ಅದಾದಮೇಲೆ ಈಗ
ಅದು ಮುಗಿಸ್ಕೊಂಬಂದು ಈಗ ಹುಡುಗಿಗೆ ಯಾವುದು ಸಂಬಂಧ ಇಲ್ಲ ನಂಗೂ ಅವ್ರಿಗೂ ಅಂತೇಳಿ ಬರ್ಕೊಡು ಅಂತ ಹೇಳಿ ಸ್ಟೇಷನಾಗ ಹೇಳವ್ರೆ. ಮತ್ತು ಖುಲಾಸೆ ಪತ್ರಕ್ಕೆ ಸೈನ್ ಹಾಕು ಅಂತ ಹೇಳವ್ರೆ. ಅಂದರೆ ನಮಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ, ಆಸ್ತಿ ಇಲ್ಲ ಅಷ್ಟೇ, ಯಾವ ಅಪ್ಪ ಅಮ್ಮಂದೇ ಆಗಲಿ ಯಾವುದೇ ಆಗಲಿ ಯಾವುದು ಸಂಬಂಧ ಇಲ್ಲ ಅಂತ ಬರ್ಕೊಡ್ಬೇಕು ಅಂತ ಹೇಳವ್ರೆ. ಅವರದೇ ಹೇಳಿದ್ರು, ಎಷ್ಟು ದಿವಸ ಬದುಕ್ತೀವಿ ನೋಡ್ತೀವಿ, ಹೆಂಗೆ ಬದುಕ್ತೀರಾ, ನಮ್ಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿ ಹೇಳಿದ್ರು. ಹೆಂಗೆ ಬದುಕ್ತೀರಾ ನಾವು ನೋಡ್ತೀವಿ ಅಂತ ಹೇಳಿದ್ರು. ಹಂಗಂತ ಹೇಳಿ ಇದು ಬೆದರಿಕೆ ಹಾಕಿದ್ರು. ಅದೇನೇ ಆಗ್ಲಿ, ಪ್ರೀತಿ ಮಾಡೋ ತಪ್ಪಲ್ಲ. ಮಕ್ಕಳು ಇಷ್ಟಪಟ್ಟವರ ಜೊತೆ ಮದುವೆ ಮಾಡಿಸಿದ್ರೆ ಅಥವಾ ಅವರು ತಪ್ಪು ಆಯ್ಕೆ ಮಾಡಿಕೊಂಡಿದ್ರೆ ಅದನ್ನ ತಿದ್ದಿ ಬುದ್ಧಿ ಹೇಳೋದು ಹೆತ್ತವರ ಕೆಲಸ. ಆದರೆ ಅದನ್ನ ಬಿಟ್ಟು ಈ ಮದುವೆಗೆ ಒಪ್ಪಲ್ಲ ಅಂತ ಹೇಳಿ ಮಕ್ಕಳ ಇಷ್ಟದ ವಿರುದ್ಧ ಹೋದರೆ ಹೀಗೆ ಓಡ್ ಹೋಗಿ ಮದುವೆ ಆಗ್ತಾರೆ. ಇದರಲ್ಲಿ ಪ್ರೇಮಿಗಳದ್ದು ಎಷ್ಟು ತಪ್ಪಿರುತ್ತೋ ಅಷ್ಟೇ ತಪ್ಪು ಹೆತ್ತವರದ್ದೂ ಇರುತ್ತೆ. ಸದ್ಯ ಈ ಪ್ರಣಯ ಪಕ್ಷಿಗಳು ತಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಪೊಲೀಸರ ಮೊರೆ ಹೋಗಿದ್ದು ಈ ಜೋಡಿಯ ಪ್ರೀತಿಗೆ ನ್ಯಾಯ ಒದಗಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.